ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ಈ ಪ್ರಯಾಗ್ರಾಜ್ ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಿದೆ. ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಈ ಮಹಾಕುಂಭ ಮೇಳ ಸುದ್ದಿಯನ್ನ ಮಾಡ್ತಾ ಇದೆ. ಇವತ್ತು ಇಂಟರ್ನೆಟ್ ನಲ್ಲಿ ಅತಿ ಹೆಚ್ಚು ಜನ ಈ ಮಹಾಕುಂಭ ಮೇಳದ ಬಗ್ಗೆ ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ. ಈ ವರ್ಷ ಅಂದ್ರೆ 2025ರ ಮೊದಲ ತಿಂಗಳ ನಾವು ಗೂಗಲ್ ಟ್ರೆಂಡ್ಸ್ ಅನ್ನ ನೋಡಿದ್ರೆ ಅತಿ ಹೆಚ್ಚು ಸರ್ಚ್ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಅದು ಕುಂಭಮೇಳ, ಮಹಾಕುಂಭಮೇಳ, ಅದೇ ರೀತಿ ಪ್ರಯಾಗ್ರಾಜ್. ಅದರಲ್ಲೂ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಇದನ್ನ ಅತಿ ಹೆಚ್ಚು ಸರ್ಚ್ ಮಾಡಿರುವಂತಹ ದೇಶಗಳು ಯಾವುದು ಅಂತ ಹೇಳಿದ್ರೆ ಇಸ್ಲಾಮಿಕ್ ಬಾಹುಳ್ಯ ದೇಶಗಳು. ಎಸ್, ಅಲ್ಲಾ ಒಬ್ಬನೇ ದೇವರು, ಅಲ್ಲಾ ಬಿಟ್ಟರೆ ಬೇರೆ ಯಾರು ಇಲ್ಲ, ಆತನಲ್ಲೇ ಎಲ್ಲ ನಂಬಿಕೆ ಅಂತ ಯಾರು ಅನ್ಕೊಂಡಿದ್ದಾರೋ ಅದೇ ಮುಸ್ಲಿಂ ಬಾಹುಳ್ಯ ದೇಶಗಳಾದಂತಹ ಪಾಕಿಸ್ತಾನ, ಬಾಂಗ್ಲಾದೇಶ, ಕತಾರ್, ಬೆಹರೇನ್, UAE ಇವರೆಲ್ಲರೂ ಕೂಡ ಈಗ ಅತಿ ಹೆಚ್ಚಾಗಿ ಗೂಗಲ್ ನಲ್ಲಿ, ಇಂಟರ್ನೆಟ್ ನಲ್ಲಿ ಮಹಾಕುಂಭದ ಮೇಳದ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ. ಏನಿದು ಮಹಾಕುಂಭ ಮೇಳ? ಯಾಕೆ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ? ಯಾಕೆ ಕೋಟಿ ಕೋಟಿ ಗಟ್ಟಲೆ ಜನ ಈ ಮಹಾಕುಂಭ ಮೇಳಕ್ಕೆ, ಈ ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ? ಯಾವುದೇ ರೀತಿಯಾದಂತಹ ಫೋರ್ಸ್ ಇಲ್ಲ, ಕೇವಲ ಹೇಳಿರುವಂತದಷ್ಟೇ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭ ಮೇಳ ಇದೆ ಅಂತ ಹೇಳಿರುವುದಷ್ಟೇ. ಅದಕ್ಕಾಗಿ ಈಗ ದೇಶ ಮಾತ್ರ ಅಲ್ಲ, ವಿಶ್ವದ ಮೂಲೆ ಮೂಲೆಯಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರಲ್ಲ. ಏನು ಇದರ ವಿಶೇಷತೆ, ಏನು ಇದರ ಇತಿಹಾಸ, ಯಾರು ಈ ನಾಗ ಸಾಧುಗಳು, ಅವರ ವಿಶೇಷತೆ ಏನು, ಯಾಕೆ ಈ ಅಮೃತ ಸ್ನಾನವನ್ನ ಮಾಡ್ತಾರೆ, ಈ ಅಮೃತ ಸ್ನಾನದ ಹಿಂದಿರುವಂತಹ ವಿಶೇಷತೆ ಏನು, ಹೀಗೆ ಈ ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ನಮ್ಮ ದೇಶ ಮಾತ್ರ ಅಲ್ಲ, ವಿಶ್ವಾದ್ಯಂತ ಇನ್ಕ್ಲೂಡಿಂಗ್ ಇಸ್ಲಾಮಿಕ್ ಬಾಹುಳ್ಯ ದೇಶಗಳು ನೋಡ್ತಾ ಇವೆ, ಸರ್ಚ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಪಾಕಿಸ್ತಾನದ ಜನಸಂಖ್ಯೆಯನ್ನು ನೋಡಿದ್ರೆ 24 ಕೋಟಿ, ಇನ್ನು ಬೆಹರೇನ್ ಜನಸಂಖ್ಯೆಯನ್ನು ನೋಡಿದ್ರೆ 15 ಲಕ್ಷ, ಇನ್ನು ಬಾಂಗ್ಲಾದೇಶ ಇದ್ದು 17.3 ಕೋಟಿ, ಅದೇ ರೀತಿ ಕತಾರ್ 27.2 ಲಕ್ಷ, UAE 95 ಲಕ್ಷ ಜನಸಂಖ್ಯೆ ಇದೆ. ನಾನು ಹೇಳಿದೆ ಪಾಕಿಸ್ತಾನ 24 ಕೋಟಿ ಜನಸಂಖ್ಯೆ. ಈ ಮಹಾಕುಂಭ ಮೇಳಕ್ಕೆ ಈ 40-45 ದಿನಗಳಲ್ಲಿ ಆಗಮಿಸುವಂತಹ ಭಕ್ತಾದಿಗಳ ಸಂಖ್ಯೆ ಸುಮಾರು 45 ಕೋಟಿಗೂ ಹೆಚ್ಚು ಅಂತ ನಿರೀಕ್ಷೆಯನ್ನ ಮಾಡಲಾಗಿದೆ. ಅಂದ್ರೆ ಪಾಕಿಸ್ತಾನದ ಜನಸಂಖ್ಯೆಗಿಂತ ಡಬಲ್ ಜನಸಂಖ್ಯೆ, ಅಷ್ಟು ಆ ಹೆಚ್ಚಿನ ಭಕ್ತಾದಿಗಳು ಈ ಮಹಾಕುಂಭ ಮೇಳಕ್ಕೆ ಹರಿದು ಬರ್ತಾ ಇದ್ದಾರೆ. ಇದಲ್ವಾ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆ, ಇದಲ್ವಾ ನಮ್ಮ ಭಾರತದ ಶ್ರೇಷ್ಠತೆ, ಇದಲ್ವಾ ನಮ್ಮ ನೆಲದ ಶ್ರೇಷ್ಠತೆ, ಇದಲ್ವಾ ನಮ್ಮ ಈ ಪುಣ್ಯ ಭೂಮಿಯ ಸಂಸ್ಕೃತಿಯ ಶ್ರೇಷ್ಠತೆ. ಇನ್ನು ಅಕ್ಟೋಬರ್ 6ನೇ ತಾರೀಕು 2024ರಲ್ಲಿ ಯೋಗೀಜ್ ಅವರು ಈ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದ ಹಾಗೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡ್ತಾರೆ. ಮಹಾಕುಂಭ ಮೇಳ್ 2025 ಅಂತ. ಮಹಾಕುಂಭ ಮೇಳ 2025 ಅನ್ನುವಂಥ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡ್ತಾರೆ. ಆ ಒಂದು ವೆಬ್ಸೈಟ್ ಅನ್ನ ಸುಮಾರು 180 ದೇಶಗಳಲ್ಲಿ 33 ಲಕ್ಷ ಜನ ಓಪನ್ ಮಾಡಿ ನೋಡಿದ್ದಾರೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಮಾಹಿತಿಗಳಿರುತ್ತೆ. ಈ ಮಹಾಕುಂಭದ ಮೇಳದ ಬಗ್ಗೆ ಆಗಿರಬಹುದು, ಅಮೃತ ಸ್ನಾನದ ಬಗ್ಗೆ ಆಗಿರಬಹುದು, ಬಹಳಷ್ಟು ಮಾಹಿತಿಗಳು ಅದರಲ್ಲಿ ಇರುತ್ತೆ. ಅದನ್ನ 183 ದೇಶದ ಜನ, ಎಷ್ಟು 33 ಲಕ್ಷ ಜನ ಓಪನ್ ಮಾಡಿ ನೋಡಿದ್ದಾರೆ. ಹಾಗಾದ್ರೆ ನೀವೇ ಒಂದು ಬಾರಿ ಇಮ್ಯಾಜಿನ್ ಮಾಡಿ, ಈ ಮಹಾಕುಂಭ ಮೇಳಕ್ಕೆ ಸುಮಾರು 45 ಕೋಟಿ ಜನ ಬರೋದು ಒಂದು ಲೆಕ್ಕ ಆದ್ರೆ, ಆ ಭಕ್ತಾದಿಗಳು ಬರೋದು ಒಂದು ಲೆಕ್ಕ ಆದ್ರೆ, ಈ ಮಹಾಕುಂಭ ಮೇಳಕ್ಕೆ ಬರದೆ ವಿದೇಶಗಳಲ್ಲಿ, ಇಸ್ಲಾಮಿಕ್ ದೇಶಗಳಲ್ಲಿ ಈ ಮಹಾಕುಂಭ ಮೇಳದ ಬಗ್ಗೆ ತಿಳ್ಕೊಂಡು ವರ್ಚುವಲಿ ಈ ಒಂದು ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳುವಂತಹ ಆ ಜನರ ಲೆಕ್ಕನೇ ಬೇರೆ. ನೋಡಿ, ಇದಲ್ವಾ ನಮ್ಮ ಮಹಾಕುಂಭ ಮೇಳದ ಶ್ರೇಷ್ಠತೆ ಅಂತ ಹೇಳಿದ್ರೆ.
ಇದಲ್ವ ಸನಾತನ ಧರ್ಮದ ಶ್ರೇಷ್ಠತೆ ಅಂತ ಹೇಳಿದ್ರೆ. ಇವತ್ತು ಈ ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವಂತಹ ಈ ಮಹಾಕುಂಭ ಮೇಳ, ಈ ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಏನಿದೆ, ಇಂತಹ ಒಂದು ಆಧ್ಯಾತ್ಮಿಕ ಸಮ್ಮಿಲನ ವಿಶ್ವದ ಎಲ್ಲೂ ಕೂಡ ಇಲ್ಲಿವರೆಗೂ ನಡೆದಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಮಹಾಕುಂಭ ಮೇಳ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡೋದಿದೆ. ಅದಕ್ಕೆ ನಾನು ನೀವು ಸೇರಿ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಅದರಲ್ಲಿ ನಾನು ನೀವು ಎಲ್ಲರೂ ಕೂಡ ಪಾಲುದಾರರಾಗ್ತಾ ಇದ್ದೀವಿ. 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಆಧ್ಯಾತ್ಮಿಕ ವಿಸ್ಮಯಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಇನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಹಾಕುಂಭ ಮೇಳದಲ್ಲಿ ಸುಮಾರು 40-45 ದಿನಗಳಲ್ಲಿ ಸುಮಾರು 2.5 ಲಕ್ಷ ಕೋಟಿ ಆದಾಯವನ್ನ ನಾವು ಈ ಮಹಾಕುಂಭ ಮೇಳದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಾ, ಪಾಕಿಸ್ತಾನದ 1 ವರ್ಷದ ಆದಾಯ 2.3 ಲಕ್ಷ ಕೋಟಿ. ಆ 1 ವರ್ಷದ ಪಾಕಿಸ್ತಾನದ ಆದಾಯವನ್ನ ಕೇವಲ 45 ದಿನಗಳಲ್ಲಿ ಇವತ್ತು ಭಾರತ ಮಾಡ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮಹಾಕುಂಭ ಮೇಳದ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರಲ್ಲ, ಅವರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಖನಾದ್ರೂ ಇದೆಯಾ? ಇವತ್ತು ಇಡೀ ವಿಶ್ವದ ಜನ ಸರ್ಚ್ ಮಾಡ್ತಾ ಇದ್ದಾರೆ, ಈ ಮಹಾಕುಂಭ ಮೇಳ ನಮ್ಮ ಭಾರತದ ಆರ್ಥಿಕತೆಗೆ ಯಾವ ರೀತಿ ಸಹಾಯವನ್ನ ಮಾಡುತ್ತೆ, ಆರ್ಥಿಕತೆಯನ್ನ ಎಷ್ಟರ ಮಟ್ಟಿಗೆ ಬೂಸ್ಟ್ ಮಾಡಬಹುದು ಅನ್ನುವಂತಹದನ್ನ ಕೂಡ ವಿಶ್ವದ ಮೂಲೆ ಮೂಲೆಯಲ್ಲಿ ಕೂತು ಜನ ಸರ್ಚ್ ಮಾಡ್ತಾ ಇದ್ದಾರೆ. ಇದು ರೀ ನಮ್ಮ ಭಾರತದ ತಾಕತ್ತು ಅಂತ ಹೇಳಿದ್ರೆ, ಇದಲ್ವಾ ನಮ್ಮ ನೆಲದ ತಾಕತ್ತು ಅಂತ ಹೇಳಿದ್ರೆ. ಈ ಮಹಾಕುಂಭ ಮೇಳ ಅದ್ ಎಷ್ಟರ ಮಟ್ಟಿಗೆ ಜನರಿಗೆ ಒಂದು ಇನ್ಫ್ಲುಯೆನ್ಸ್ ಅನ್ನ ಮಾಡಿದೆ ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ ದೆವ್ವ ಹಿಡಿದ ಹಾಗೆ ಮಾಡುವಂತಹ ಪಾಕಿಸ್ತಾನನೇ ಇವತ್ತು ಪತ್ರಿಕೆಗಳಲ್ಲಿ ಮಹಾಕುಂಭದ ಮೇಳದ ಬಗ್ಗೆ ಬರೀತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ನ್ಯೂಸ್ ಅಲ್ಲಿ ಕೂಡ ಮಹಾಕುಂಭದ ಮೇಳದ ಬಗ್ಗೆ ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಈ ಮಹಾಕುಂಭ ಮೇಳ ಅಂತ ಅಲ್ಲಿನ ಅದೆಷ್ಟೋ ಜನ ಹೇಳ್ತಾ ಇದ್ದಾರಂತೆ, ನಾನು ನನ್ನ ಜೀವಮಾನದಲ್ಲಿ ಇಂತಹ ಒಂದು ಆಧ್ಯಾತ್ಮಿಕ ಸಮ್ಮಿಲನವನ್ನ ನಾನು ನೋಡ್ಲೇ ಇಲ್ಲ, ಈ ರೀತಿಯಾದಂತಹ ಮಹಾಕುಂಭ ಮೇಳದಂತಹ ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಅನ್ನ ನಾನು ನನ್ನ ಜೀವಮಾನದಲ್ಲಿ 1 ಬಾರಿ ಕೂಡ ಕಂಡೇ ಇಲ್ಲ ಅಂತ ಪಾಕಿಸ್ತಾನದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಚರ್ಚೆಗಳು ನಡೀತಾ ಇದೆ. ಇದಲ್ವಾ ನಮ್ಮ ತಾಕತ್ತು? ಆದ್ರೆ ಏನು ಮಾಡೋದು, ನಮ್ಮ ದೇಶದಲ್ಲೇ ಒಂದಷ್ಟು ಬುದ್ಧಿಹೀನ ಜನರು, ಅದು ಹೆಚ್ಚಾಗಿ ಹಿಂದೂಗಳೇ ಆಗಿರ್ತಾರೆ ಬಿಡಿ, ಕೇಳ್ತಾರೆ ಮಹಾಕುಂಭ ಮೇಳದಲ್ಲಿ ಇಷ್ಟು ದಿನದಲ್ಲಿ ಇಷ್ಟು ಭಕ್ತಾದಿಗಳು ಬಂದ್ರು ಅಂತ ಹೇಳ್ತೀರಲ್ಲ, ಅದು ಹೇಗೆ ಹೇಳ್ತೀರಾ? ನಮಗೊಂದು ಸ್ವಲ್ಪ ಪ್ರೂಫ್ ಕೊಡಿ ನೋಡೋಣ. ಮಹಾಕುಂಭ ಮೇಳದಲ್ಲಿ ಇವತ್ತು ಇಷ್ಟು ಜನ ಅಮೃತ ಸ್ನಾನವನ್ನ ಮಾಡಿದ್ರು ಅಂತ ಹೇಳ್ತೀರಾ, ಅದು ಹೇಗೆ ಹೇಳ್ತೀರಾ? ಸ್ವಲ್ಪ ಪ್ರೂಫ್ ಕೊಡಿ ನೋಡೋಣ. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಪ್ರೂಫ್ ಅನ್ನ ಕೇಳ್ಕೊಂಡು ಬರ್ತಾರೆ ಅಲ್ಲ. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ ಬಿಡಿ. ಸರ್ಜಿಕಲ್ ಸ್ಟ್ರೈಕ್ ಆದಾಗ್ಲೇ ನಮಗೆ ಪ್ರೂಫ್ ಅನ್ನ ಕೊಡಿ ಅಂತ ಕೇಳಿದಂತಹ ಜನ, ಹಾಗಿರುವಾಗ ಇದೆಲ್ಲವೂ ಕೂಡ ಸಾಮಾನ್ಯ ಅಂತಾನೆ ಅನ್ಸುತ್ತೆ. ನಿಮಗೆ ಸ್ಪೆಸಿಫಿಕ್ ಆಗಿ ಮಹಾಕುಂಭ ಮೇಳಕ್ಕೆ ಈಗ 10-15 ದಿನದಲ್ಲಿ ಇಷ್ಟು ಲಕ್ಷ ಅಥವಾ ಇಷ್ಟು ಕೋಟಿ ಭಕ್ತಾದಿಗಳು ಆಗಮಿಸಿದ್ರು. ಇವತ್ತು ಒಂದು ದಿನ ಇಷ್ಟು ಕೋಟಿ ಭಕ್ತಾದಿಗಳು ಅಮೃತ ಸ್ನಾನವನ್ನ ಮಾಡಿದ್ರು. ಇವತ್ತು ಬೆಳಗಿನಿಂದ ಮಧ್ಯಾಹ್ನದ ತನಕ ಇಷ್ಟು ಭಕ್ತಾದಿಗಳು ಆಗಮಿಸಿದ್ರು ಅಂತ ಒಂದು ನಿಮಗೆ ಕೌಂಟ್ ಅನ್ನು ಕೊಡ್ತಾರಲ್ಲ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡ್ತಾರಲ್ಲ, ಅದು ಸುಮ್ಮನೆ ಕೊಡುವಂಥದ್ದಲ್ಲ. ಅದಕ್ಕೋಸ್ಕರ ಅಂತಾನೆ ಒಂದು ಕ್ರೌಡ್ ಅಸೆಸ್ಮೆಂಟ್ ಟೀಮ್ ಅನ್ನುವಂಥದ್ದಿದೆ. ಅವರು ಎಷ್ಟು ಭಕ್ತಾದಿಗಳು ಬರ್ತಾರೆ ಅನ್ನುವಂಥದ್ದನ್ನ ನೋಡೋದಕ್ಕೆ, ಅದನ್ನ ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಡೋದಕ್ಕೆ ಅಂತಾನೆ ಇದ್ದಾರೆ. ಇನ್ನು ಇಡೀ ಮಹಾಕುಂಭ ಮೇಳದಲ್ಲಿ ಸುಮಾರು 1800 AI ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಸೊ ಈ AI ಕ್ಯಾಮೆರಾದ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ, ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದಾದ ನಂತರ ಎಷ್ಟು ಜನ ಬರ್ತಾರಲ್ವಾ, ಅಷ್ಟು ಜನರನ್ನ ಅದಕ್ಕೆ ಸ್ಕ್ಯಾನ್ ಮಾಡುವಂತಹ ಎಬಿಲಿಟಿ ಇರುತ್ತೆ ಆ AI ಕ್ಯಾಮೆರಾಕ್ಕೆ. ಸೊ ಆ ಸ್ಕ್ಯಾನ್ ಮಾಡೋ ಮೂಲಕ ಆ ಒಂದು ಸ್ಪಾಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನ ಅದು ಲೆಕ್ಕ ಕೂಡ ಹಾಕುತ್ತೆ. ಸೊ ಈ ಮೂಲಕ ಕ್ರೌಡ್ ಅಸೆಸ್ಮೆಂಟ್ ಟೀಮ್ ಏನ್ ಮಾಡುತ್ತೆ, ಈ AI ಕ್ಯಾಮೆರಾಗಳ ಮೂಲಕ ಕೂಡ ಸೊ ಇವೆಲ್ಲದರ ಹೆಲ್ಪ್ ತಗೊಂಡು, ಸೊ ಇವೆಲ್ಲದರ ಮೂಲಕ ಎಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಹೊತ್ತಿಗೆ ಎಷ್ಟು ಜನ ಭಕ್ತಾದಿಗಳು ಬಂದ್ರು ಅನ್ನುವಂಥದ್ದನ್ನ ಅಕ್ಯುರೇಟ್ ಆಗಿ ನಿಮಗೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಅದು ಸುಮ್ಮನೆ ಕೊಡುವಂಥದ್ದಲ್ಲ, ಅವೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ಮಹಾಕುಂಭ ಮೇಳದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಗೊತ್ತಾಗುವಂಥದ್ದು ಯಾವಾಗ ಎಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನುವಂಥದ್ದು.
ಹಾಗಾಗಿ ಭಾರತ ಅಂತ ಹೇಳಿದ್ರೆ ಕೇವಲ ಅಭಿವೃದ್ಧಿ ಅಥವಾ ಆರ್ಥಿಕತೆಯ ಮೂಲಕ ಮಾತ್ರ ಇಡೀ ವಿಶ್ವದ ಗಮನವನ್ನು ಸೆಳೆಯೋದಲ್ಲ, ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಮೂಲ ಧರ್ಮ, ನಮ್ಮ ಆಚರಣೆಗಳ ಮೂಲಕ ಕೂಡ ಈ ರೀತಿಯಾಗಿ ನಮ್ಮ ದೇಶ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಇದು ನಮ್ಮ ತಾಕತ್ತು, ಇದು ಸನಾತನ ಧರ್ಮದ ತಾಕತ್ತು, ಇದು ಈ ನೆಲದ ಈ ಮಣ್ಣಿನ ತಾಕತ್ತು. ನಾವು ಯಾವಾಗ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಶ ಮತ್ತು ಧರ್ಮ ಎರಡನ್ನ ಕೂಡ ಜೊತೆಯಾಗಿ ತಗೊಂಡು ಹೋಗ್ತೀವೋ, ನಾವು ಯಾವಾಗ ಈ ನೆಲದ ಶ್ರೇಷ್ಠತೆಯನ್ನು, ಇಲ್ಲಿನ ಸಂಸ್ಕೃತಿಯನ್ನು, ಇಲ್ಲಿನ ಆಚಾರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತೀವೋ, ಯಾವಾಗ ಇದಕ್ಕೆ ನಾವು ಗೌರವವನ್ನು ಕೊಡ್ತೀವೋ, ಆವಾಗ ಮಾತ್ರ ನಾವು ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಆಗ ಮಾತ್ರ ನಮ್ಮ ಭಾರತದ ಈ ಒಂದು ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾವು ಯಾವಾಗಲೂ ಹೇಳುವಂಥದ್ದು, TV ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪ್ರಯಾಗ್ರಾಜ್ ಈ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ನಮ್ಮ ಪುಣ್ಯ ನಮಗೆ ಸಿಕ್ಕಿದೆ, ಆ ಅವಕಾಶವನ್ನು ಕಳ್ಕೊಳ್ಬೇಡಿ. ನಾನು ಆಗಲೇ ಹೇಳಿದ ಹಾಗೆ ಇಸ್ಲಾಮಿಕ್ ದೇಶಗಳೇ ಈ ಕಡೆ ನೋಡ್ತಾ ಇದ್ದಾರೆ, ಏನು ಅಂತ ಹುಡುಕ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು, ಪಾಕಿಸ್ತಾನದ ಹಿಂದೂಗಳು, ಅಲ್ಲಿನ ಅಲ್ಪಸಂಖ್ಯಾತರು ಪಾಕಿಸ್ತಾನದ ಅವರು ಈ ಮಹಾಕುಂಭ ಮೇಳದ ಬಗ್ಗೆ ನೋಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಬೇಜಾರಿದೆ, ನಮಗೆ ಅಯ್ಯೋ ಬರೋದಕ್ಕಾಗಲ್ವಲ್ಲ, ನಮಗೆ ಅಲ್ಲಿ ಹೋಗಿ ಅಮೃತ ಸ್ನಾನವನ್ನ ಮಾಡೋದಕ್ಕಾಗಲ್ವಲ್ಲ, ನಮಗೆ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ವಲ್ಲ ಅನ್ನುವಂಥ ಒಂದು ಬೇಜಾರಿದೆ ಅವರಿಗೆ. ಆದ್ರೂ ದೂರದಿಂದನೇ ನೋಡ್ಕೊಂಡು ಕಣ್ ತುಂಬಿಕೊಳ್ತಾ ಇದ್ದಾರೆ. ನಾವು ಪುಣ್ಯವಂತರ್ರಿ, ನಮಗೆ ಅವಕಾಶ ಇದೆ, ನಮಗೆ ಬರಬಹುದು, ಪಾಲ್ಗೊಳ್ಬಹುದು, ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಕಳೆದು ಹೋಗಬಹುದು ಅಂತ ಒಂದು ಅದ್ಭುತ ಅವಕಾಶ ಇರುವಾಗ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಬನ್ನಿ, ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಆರಾಮಾಗಿದೆ, ಅದ್ಭುತವಾಗಿದೆ. ಒಂದು ಬಾರಿ ಪ್ರಯಾಗ್ರಾಜ್ಗೆ ಬನ್ನಿ, ಮಹಾಕುಂಭ ಮೇಳಕ್ಕೆ ಬನ್ನಿ, ಸಿಗೋಣ. ಹರ ಹರ ಮಹಾದೇವ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.